ಸರ್ವೇಭ್ಯಃ ಮಮ ನಮಸ್ಕಾರಃ. ಸುಪ್ರಭಾತಂ. ಅದ್ಯ ರಘುವಂಶಮಹಾಕಾವ್ಯೆ ಪಂಚಮೇ ಸರ್ಗೆ 49ತಮಂ ಶ್ಲೋಕಂ ಪಶ್ಯಾಮಃ. ಸ ಛಿನ್ನಬಂಧಧೃತಯುಗ್ಮಶೂನ್ಯಂ ಭಗ್ನಾಕ್ಷಪರ್ಯಸ್ತರಥಂ ಕ್ಷಣೇನ ರಾಮಾಪರಿತ್ರಾಣವಿಹಸ್ತಯೋಧಂ ಸೇನಾನಿವೇಶಂ ತುಮುಲಂ ಚಕಾರ. ಇದಾनीं ಪ್ರತಿಪದಾರ್ಥಂ ಪಶ್ಯಾಮಃ. ಸ ಗಜಃ ಸಹ ಗಜಃ ಛಿನ್ನಬಂಧಧೃತಯುಗ್ಮಶೂನ್ಯಂ. ಛಿನ್ನಬಂಧಾಃ ಯೈಃ ತೇ ಛಿನ್ನಬಂಧಾಃ ಧೃತಾಃ ಪಲಾಯಿತಾಃ ಯುಗಂ ವಹಂತೀತಿ ಯುಗ್ಯಾಃ ವಾಹ ಯಸ್ಮಿನ್ ಸಹ ಸ ಚ ಅಸೌ ಶೂನ್ಯಶ್ಚ ತಂ ಭಗ್ನಾಕ್ಷಪರ್ಯಸ್ತರಥಂ. ಭಗ್ನ ಅಕ್ಷ ಅಕ್ಷ ಇತ್ಯುಕ್ತೆ ರಥ ಅವಯವ ದಾರುವಿಶೇಷಃ. ತೇ ಭಗ್ನಾಃ ಅತಃ ಪರ್ಯಸ್ತಂ ಪತಿತಂ ರಥಂ ಕ್ಷಣೇನ ಬಹುಲಘು ಸಮಯೇನ ಏವ. ರಾಮ ಪರಿತ್ರಾಣ ವಿಹಸ್ತಯೋಧಂ. ರಾಮ ಸ್ತ್ರೀಣಾಂ ಪರಿತ್ರಾಣೆ ಸಂರಕ್ಷಣೆ ವಿಹಸ್ತೆ ವ್ಯಾಕುಲಾಃ ಯೋಧಾಃ ಯಸ್ಮಿನ್ ತಸ್ಮಿನ್ ಸೇನಾನಿವೇಶಂ ಸೇನಾಶಿಬಿರಂ ತುಮುಲಂ ಚಕಾರ ಅಸ್ತವ್ಯಸ್ತಂ ಅಭವತ್ ಇತ್ಯರ್ಥಃ. ಇದಾनीಂ ಅನ್ವಯಂ ಪಶ್ಯಾಮಃ. ಸ ಛಿನ್ನಬಂಧಧೃತಯುಗ್ಯ ಶೂನ್ಯಂ ಭಗ್ನಾಕ್ಷಪರ್ಯಸ್ತರಥಂ ರಾಮಾಪರಿತ್ರಾಣವಿಹಸ್ತಯೋಧಂ ಸೇನಾನಿವೇಶಂ ಕ್ಷಣೇನ ತುಮುಲಂ ಚಕಾರ. ಇದಾनीಂ ತಾತ್ಪರ್ಯಂ ಪಶ್ಯಾಮಃ. ನರ್ಮದಾ ನದ್ಯಾಃ ತಟೆ ಸೇನಾ ಶಿಬಿರಂ ಆಸೀತ್. ಮದಗಜಸ್ಯ ಪ್ರವೇಶಃ ತತ್ರ ಜಾತಃ. ಸರ್ವೇ ಅಶ್ವಾಃ ಬಂಧನಂ ಚಿತ್ವಾ ಪಲಾಯನಂ ಕೃತವಂತಾಃ. ರಥಾಣಾಂ ಅಕ್ಷಾಃ ಭಿನ್ನಾಃ ಅಭವನ್. ಸೈನಿಕಾಃ ಸ್ತ್ರೀಣಾಂ ಸಂರಕ್ಷಣಂ ಕುರ್ವಂತಃ ಆಸೀತ್. ಏಕಕ್ಷಣೆ ಸೇನಾ ನಿವೇಶೆ ತುಮುಲಂ ಜಾತಃ. ಸರ್ವೇಭ್ಯಃ ಪುನಃ ಮಮ ನಮಸ್ಕಾರಃ. ಶುಭ ದಿನ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ರಘುವಂಶ ಮಹಾಕಾವ್ಯದ 5ನೇ ಸರ್ಗದ 49ನೇ ಶ್ಲೋಕದ ತಾತ್ಪರ್ಯವನ್ನು ಈಗ ನೋಡೋಣ. ಅಜನ ಸೈನ್ಯವು ನರ್ಮದಾ ನದಿಯ ತೀರದಲ್ಲಿ ಬೀಡು ಬಿಟ್ಟಿತ್ತು. ನರ್ಮದಾ ನದಿಯಲ್ಲಿ ಮದಗಜವೊಂದು ಮಜ್ಜನವನ್ನು ಮಾಡೋದಕ್ಕೆ ಒಳಗಡೆ ಹೊರಟೋಗಿತ್ತು. ಮದಜಲದ ಆಸೆಗೆ ಮೇಲುಗಡೆಗೆ, ನೀರಿನ ಮೇಲುಗಡೆಗೆ ದುಂಬಿಗಳು ಭ್ರಮರಗಳು ಭ್ರಮಿಸ್ತಾ ಇದ್ವು ಅಂತ ಕಾಳಿದಾಸ ಹೇಳಿದ್ದಾನೆ. ಅಂತಹ ಗಜವು ಈಗ ಆಚೆ ಕಡೆಗೆ ಬರೋಕ್ಕೆ ಪ್ರಾರಂಭ ಮಾಡಿತು. ಅಂತಂದರೆ ನೀರಿನಿಂದ ತೀರದೆಡೆಗೆ ಬರೋದಕ್ಕೆ ಪ್ರಾರಂಭ ಮಾಡಿತು. ಬಹಳ ಬೃಹತ್ತಾದ ಆನೆ ಅಂತ ಹೇಳಿದ್ದಾನೆ. ಪರ್ವತೋಪಮ ಅಂತಂದರೆ ಪರ್ವತದಂತೆ ಇತ್ತು ಆನೆ. ಅದು ಸೊಂಡಿಲನ್ನು ಮಡಚುತ್ತಾ ನೀಡುತ್ತಾ, ಅಂತಂದರೆ ಉದ್ದ ಮಾಡೋದು ಮತ್ತು ಸಂಕೋಚ ಮಾಡಿಕೊಳ್ಳೋದು, ಆ ಕಡೆ ಈ ಕಡೆಗೆ ಅಲ್ಲಾಡಿಸ್ಕೊಂಡು ಬರ್ತಾ ಇತ್ತು. ಬರಬೇಕಾದಾಗ ಜಲಸಸ್ಯಗಳನ್ನೆಲ್ಲ ಎದೆಯಿಂದ ಕತ್ತರಿಸ್ಕೊಂಡು ತಳ್ಳಿಕೊಂಡು ನೂಕ್ಕೊಂಡು ಅಲೆಯನ್ನು, ನರ್ಮದಾ ನದಿಯ ಅಲೆಗಳನ್ನು ಕತ್ತರಿಸುತ್ತಾ ತನ್ನ ಎದೆಯಿಂದ ಬರ್ತಾ ಇತ್ತು ಅಂತ ಹೇಳಿದ್ದಾನೆ. ಅದು ಸಂಪೂರ್ಣವಾಗಿ ಶುದ್ಧವಾಗಿತ್ತು ಆನೆ. ಆದರೆ ಸೈನ್ಯದಲ್ಲಿರುವಂತಹ ಆನೆಗಳನ್ನು ನೋಡಿದ್ದರಿಂದ ಮದಸ್ರಾವ ಇನ್ನೂ ಜಾಸ್ತಿ ಆಯ್ತಂತೆ. ಜಾಸ್ತಿಯಾಗಿ ಅದು ಕೆಟ್ಟ ವಾಸನೆ ಬರೋಕ್ಕೆ ಶುರುವಾಯಿತು. ಅದನ್ನೆಲ್ಲ ಆನೆಗಳು ಹೆದರ್ಕೊಂಬಿಟ್ವು. ಸೇನಾ ಶಿಬಿರದ ಆನೆಗಳು, ಸಾಕಿದ ಆನೆಗಳು ಹೆದರ್ಕೊಂಬಿಟ್ವು ಈ ಆನೆನ ನೋಡಿ. ಅವು ಮಾವುತರು ಅದನ್ನು ಹತೋಟಿಗೆ ತರೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಅದನ್ನು ಧಿಕ್ಕರಿಸಿ ಆನೆಗಳು ಎಲ್ಲ ಪಲಾಯನ ಮಾಡಿದ್ವು ಅಂತ. ಆನೆ ಇನ್ನು ಬರ್ತಾ ಇತ್ತು. ಸೈನ್ಯದಲ್ಲಿ ರಥಗಳು ಇದ್ವು. ರಥಗಳಿಗೆ ಕುದುರೆಯನ್ನು ಕಟ್ಟಿತ್ತು. ಆ ಕುದುರೆಗಳು ಹೆದರಿ ಪಲಾಯನ ಮಾಡಿದ್ವಂತೆ. ಹಗ್ಗವನ್ನು ಕಟ್ಟಿಕೊಂಡು ನಗವನ್ನು ಬಿಸಾಕಿ ಅವು ಪಲಾಯನ ಮಾಡಿಬಿಟ್ವಂತೆ. ರಥಗಳೆಲ್ಲ ಬಿದ್ದೋದ್ವು. ಬಿದ್ದು ಅದರ ಅಕ್ಷಗಳು ಮುರಿದೋಗಿದ್ದರಿಂದ ರಥಗಳೆಲ್ಲ ಬಿದ್ದುಬಿಟ್ವು. ಅಂತಂದರೆ ಉಪಯೋಗಕ್ಕೆ ಬಾರದಂಗೆ ಆಗೋಯ್ತು. ಆ ಥರ ಸೈನಿಕರೆಲ್ಲ ಆನೆನ ಏನು ಮಾಡೋಕ್ಕಾಗಲಿಲ್ಲ. ಈ ಕಾಡಿನ ಆನೆನ ಅವರು ಜನರನ್ನು ಸಂರಕ್ಷಣೆ ಮಾಡೋಕ್ಕೆ ಶುರು ಮಾಡಿದ್ರು. ಹೆಂಗಸರನ್ನೆಲ್ಲ ಬೇರೆ ಕಡೆಗೆ ಸ್ಥಳಾಂತರ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಒಂದು ಕ್ಷಣದಲ್ಲಿ ಏನಾಯಿತು, ಅಸ್ತವ್ಯಸ್ತ ಪರಿಸ್ಥಿತಿ
ಅಲ್ಲಿ ಉದ್ಭವ ಆಗಿ ಹೋಯಿತು. ಸರ್ವೇಭ್ಯಃ ಪುನಃ ಮಮ ನಮಸ್ಕಾರः. ಶುಭ ದಿನಂ.